ಹಾಯ್ ಹಲೋ ನಮಸ್ಕಾರ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲ ಊರ್ಕೊಳ್ಳಿನ ಹೆಂಗೆ ಸಜ್ಜು ಮಾಡೋದು ಅಂತ ಹೇಳಿಕೊಡ್ತಿರ್ ಕಣಿ. ನಮ್ಮ ಮನೆಗೆ ಒಂದು ಹೂಂಜ ನಾವು ಪಪ್ಪುದನ್ನೇ ಕಾಯ್ದು ಇದ್ಕಣಿ. ಸೊ ನಮ್ಮ ಪಪ್ಪ ಯಾಕಣಿ ಈ ಹೂಂಜ ನಿಮ್ಗೆ ಅಂದೇಳಿ ಕೊಟ್ರು. ನಾವು ಶುರು ಮಾಡ್ಕಂತ ಕೆಲಸ. ಎಂತ ಆದಿತ್ತು ಈ ನಮ್ನಿ ಅಚ್ಚು ಚಾ ಬೆಚ್ಚಿದೆ ತಗೊಂಡು ಬರ್ತೇವೆ ಇರಿ. ಕೋಳಿಯಲ್ಲಿ ಹೋಯ್ತಾ? ಎಂತ ಮಾಡುದು? ಹೆಂಗ್ ತೆಗೋದು ಹೇಳಿ. ಚಂದ ಆಯ್ತು ನಿಮ್ ಕಣಂಗೆ. ಬಿಳಿ ಬಿಳಿ ಕಾಲ ಆಯ್ತು. ಈಗ ಕೋಳಿ ಶೇವ್ ಮಾಡು. ರೋಮ ತೆಗ್ದು ಬ್ಯೂಟಿ ಒಡ್ಪುನ ಬೇರೆ ಅಂತಂದಿಲ್ಲ. ನೀ ಲಾಯ್ಕೊಂಡು ಬೈ ಅಥವಾ ಪೆಡಿಗಿರಿನೇ ಪೇಂಟ್ ಅಂತ ಹಾಕಿ ಕಾಲ್ ಚೂರು ಚಂದ ಇಲ್ಲ ಅಲ್ಲ ಅದ್ರದ್ದು. ಸುಟ್ಟು ಬೆಡಿ ಮಾಡು. ಬರ್ನಿಂಗ್ ಟ್ರೀಟ್ಮೆಂಟ್ ಕೋರಿಗೆ ಬ್ಯೂಟಿ ಪಾರ್ಲರ್. ಬರ್ನಿಂಗ್ ಮಾಡಿ ಅಂತಕ್ಕೆ? ಬರ್ನಿಂಗ್ ಮಾಡಿ ಕೋರಿದು ಒಳ್ಳೆ ಅದ್ರಲ್ಲಿ ಏನಿತ್ತು ಈಗ ಕೋಳಿ ಸ್ಕಿನ್ ಹಂಗೆ ಅದು ಹೂಂಜ ಕೋಳಿ, ಅದಕ್ಕೆ ಹೆಂಗ್ ಏನ್ ಹಾಪುದ? ಅದು ಗರ್ಲ್ ಫ್ರೆಂಡ್ ಇತ್ತಲ್ಲ ಅದ್ರಿಂದನಾ? ಹಾ, ನಿಮ್ ಕಣಂಗೆ ಹಿಂಗೆ ನಿಮ್ ಕಣಂಗೆ ಡ್ಯಾಂಡ್ರಫ್ ಆಯ್ತದ. ಮಸ್ತ್ ಚಂದದ ಹೊರಗಡೆಯಿಂದ ಕಪ್ ಇದ್ರು ಕಣಿ. ಹಿಂಗ ಅದ್ರದ್ದು ಇದ್ರ ರೋಮನ ತೆಗೆದ್ರೆ ಬಿಳಿ ಬಿಳಿ ಐತಿ. ಹಾರುತ್ತಿದೆ ಅಂತ. ಸೋಪ್ ಹಾಕಿ ಸ್ನಾನ ಮಾಡ್ಸದ. ಜ್ವರ ಬಂದಿತ್ತು ಅದಕ್ಕೆ. ಸೈತಿ ಪಕ್ಕ ಜೀವ ಬೆಚ್ಚಣ ಅಂದೈತೆ. ಪೀಂಟೈನ ಏನ ಅಲ್ಪ ಬಾಬಾ ಅವಳು ಪನ್ಪ ಆಂಡ ಸೈಪವನ ಪ್ರತಿ ಬೇರೆ. ರಾತ್ರಿ ಡ್ರೈ ಸುಕ್ಕನಾ? ಡ್ರೈ ಸುಕ್ಕ ರಾತ್ರಿ ಎಂತ ಮಾಡುದಂತ ನೀನು ಡಿಸೈಡ್ ಆಗಿಲ್ಲ. ಒಳಗಿನ ಡಿಪಾರ್ಟ್ಮೆಂಟ್ ಕೋಳಿ ಸರಿ ಮಾಡಿ ಕೊಡು ಕೇಳಿ. ಈಗ ಇದನ್ನ ಸುಡುದೆಲ್ಲ ಒಳ್ಳೆ ಹತ್ತಲ್ಲ. ಊರಿಗೆ ಬಂದ್ರೆ ಇದ್ರ ಲೈಕ್ ಹತ್ತು. ಬಟ್ ನಂಗೆ ಕೋಳಿ ಕೊಲ್ಲುದೆಲ್ಲ ಕಾಂಬು ಕತ್ಲಿ ತಿಂಬುದು ಒಂದು ಹತ್ತು. ಹಿಂಗೆ ಕುತ್ತಿಗೆ ಹಿಂಗೆ ಒತ್ತಿ ಕೊಲ್ಲುದು. ಹ್ಯಾಂಗ್ ಮಲ್ಪರತ್ತದಾಗ ಕಾಳಣ್ಣ ಕಾಂತಲ್ಲ ಇರಲ್ಲ. ನಮ್ಮನೆ ಕೋಳಿ ಕೊಂದ್ರಲ್ಲ ಅಂತ ಕಾಂಬುದವ. ನಿಮ್ಮ ಮೇಲೆ ಕೇಸ್ ಹಾಕ್ತೆ ನಾನು, ಇಬ್ಬರ ಮೇಲೆ. ಈ ವಿಡಿಯೋ ತಗೊಂಡೋಗಿ ಹಾಕಿ. ಕೊಂದದ್ದಾರಂತ ಗೊತ್ತಾ ನಿಂಗೆ? ನೀನೇ ಸರಿ ಮಾಡ್ತಿದ್ದು ಮಾತ್ರ ನಾವು. ನೀನೇ ಕೊಂದದ್ದು. ನಾನು ಅಲ್ಲಿಂದ ವಿಡಿಯೋ ಮಾಡಿದ್ದೀನಿ. ಸೆಲ್ಫಿ ವಿತ್ ಸೈತಿನ ಕೋರಿ. ಎಂತ ಮಾಡು? ಕೋಳಿ ಸತ್ತರ ಮೇಲೆ ಬೇಜಾರತ್ತ. ಹೋಗಿ ಕಾಣೋಣ ಒಂಚೂರಿ ಬೇಜಾರತ್ತ. ಆದರೆ ತಿಂಬತ್ತಿ ಮಸ್ತ್ ಖುಷಿ ಆಯ್ತು. ಊರ್ ಕೋಳಿ ಅಂದರೆ ಎಷ್ಟೊತ್ತಿಗೂ ನಮ್ಗೆ ಮಸ್ತ್ ಇಷ್ಟ ಆಯ್ತಲ್ಲ. ಹಾಂ, ನನಗೆ ಯೂಶ್ವಲಿ ಊರ್ ಕೋಳಿ ಮಸ್ತ್ ಇಷ್ಟ ಆಯ್ತು. ಎಂತ ಇದೆ? ಇದೆಂತ ಮಾಡೋದು ನೀವು? ಇದೆಂತ ಮಾಡೋದು? ಅದು ಶೋ ಗೆಟ್ ದ ಎಕ್ಸ್ಪ್ರೆಷನ್ಸ್ ಎಲ್ಲ ಭಯಂಕರ ಇದೆ. ಫುಲ್ ಡೆಡಿಕೇಶನ್. ಫೈನಲ್ ಸ್ಟೇಜ್ ಬಂದಿತ್ತು ನಮ್ದು. ದುಂಬುದ ಕ್ರಮ ಅಂತ ಚರ್ಮ ಪೂರ ಉಂಡ ಮಾಡಿ ನನ್ನ ವೈಪು ಒಂದು ಸುಡುಪುನ ಪೂರ ಉಂಡತೆ ಕಾರ್ಯಕ್ರಮ. ಅದಕ್ಕೆ ವರಿನ ಕೈ ಪಾಸು ಕತ್ತಿ ಕುತ್ಪುನ ಕಾರ್ಯಕ್ರಮ ಮಕ್ಕ ಅದೆಲ್ಲ ಒಳ್ಳೆದ್ರ. ಸಂದೀಪತಿ ನಾವು ಮಾಡ್ತಿದ್ವಿ. ಅದ್ರ ಕೈ ಹಿಡ್ಕಂ ಪಪ್ಪ ಕೊಯ್ಯುದು, ಕಟ್ ಮಾಡುದು. ತುಡೆ ಪೋದಲ್ಲ, ಮನೆ ಹತ್ರನು ಮಾಡ್ತಿದ್ವಿ. ತುದೆಯಲ್ಲೂ ಮಾಡೋದು. ಗೂ ಎಲ್ಲ ಹಂಗೆ ಮಾಡು.
ಉಗ್ಗದ ಗಟ್ಟಿ ಊರ್ಕೋಳಿ ಅಂದರೆ ಯಾರಿಗಿಷ್ಟ ಇಪ್ಪೋದಿಲ್ಲ ಹೇಳಿ, ನಮಗಂತೂ ಊರ್ಕೋಳಿ ಮಸ್ತ್ ಇಷ್ಟ. ಅದು ಹೀಗೆ ಪಕ್ಕ ನಾವು ಊರ್ ಬದಿಯಂಗೆ ಹೆಂಗೆ ಮುಂಚೆ ಎಲ್ಲ ಕೋಳಿನ ರಿಪೇರಿ ಮಾಡ್ತಿದ್ರಲ್ಲ ಅದೇ ಥರ ಮಾಡುವ ಅಂತ ಹೊರಟದ್ದು ಕಾಣಿ. ಸೊ ನಮಗೂ ಹೊಸ ಎಕ್ಸ್ಪೀರಿಯನ್ಸ್. ಹಾಗೆ ತಮಾಷೆ ಎಲ್ಲ ಮಾಡ್ಕೊಂಡು ಕೆಲಸ ಶುರು ಮಾಡ್ತಾ. ಇದು ಯಾವ ಯೋಗ ಇದು? ಮುರುಗ್ ಕಣಿತಲ್ಲ ಎಂತಕ್ಕೆ ಅದು ಹುಷಾರಿಲ್ಲ ಎಲ್ಲ. ಈಗ ಅದರದ ನೆಕ್ಸ್ಟ್ ಪ್ರೋಸೆಸ್ ಇತ್ತು. ಅವ್ರೆಂತ ಮಾಡ್ತಿದ್ರು ಕಾಮಲ್ಲ ಅದ್ರ ಹಿಡ್ಕಣಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಕೋಳಿ ಕ್ಲೀನ್ ಮಾಡುವಾರ ನೀವೆಲ್ಲ? ಕೋಳಿ ಕ್ಲೀನರ್ಸಾ ನೀವು? ಈಗ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ವಾಹ್ ಎಂತ ಪ್ರೋಸೆಸ್ ಮಾರೆ. ಬಾವ ಇದನ್ನ ಸೇರಿ ಕೊಲೆ ಮಾಡಿ ಸುಟ್ಟಾಕಿ ಬಾವ ಬಂದೊಂದು ಕೋಳಿ ಸುಟ್ಟಾಕಿ ಬಿಟ್ರಾಚಿ ರಾಗ್ಲಿ ಹೋಯ್ತು. ಈಗೆಲ್ಲ ಬಾಯ್ಲರ್ ಚಿಕನ್ ಇಪ್ಪೋದ್ರಿಂದ ನಮ್ಗೆ ಈ ಥರ ಮನೆಗೆಲ್ಲ ಮಾಡೋ ಪ್ರೊಸೆಸ್ ನೆನಪೇ ಹೋಯ್ತು. ಸಣ್ಣದ್ರ ಪತಿ ಪಪ್ಪ ಎಲ್ಲ ಮಾಡ್ತಿದ್ದೀರಲ್ಲ ಅದನ್ನೇ ಕಂಡದ್ದೆಲ್ಲ ನೆನಪಂಗೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು ಕಣಿ. ಸೊ ಪ್ರೊಸೆಸ್ ಎಲ್ಲ ಮಸ್ತ್ ಕಷ್ಟ ಇತ್ತು ಮಾಡೋದು. ಅದಕ್ಕೋಸ್ಕರ ಅನ್ಸುತ್ತೆ ಈಗೆಲ್ಲ ಬಾಯ್ಲರ್ ಚಿಕನ್ನೇ ತಗೊಂಡು ಬಂದುಬಿಡಿದ್ರೆ. ಆದರೆ ಇದರಲ್ಲಿ ಇಪ್ಪುವಂಥ ರುಚಿ ಅದ್ರಂಗೆ ಇಪ್ಪೋದಿಲ್ಲ. ಎಂತ ಅಂತ್ರಿ ನೀವು? ಎಂಥದೇ ಅಲ್ಲಿ ಅದೊಂದು ಒಳ್ಳೆ ಊಟ ಇತ್ತು ಅಂಬುದೇ ಖುಷಿ ಕಣಿ. ಶೂ ತೆಗುದ ಪಟಪಟ ಅಂದೇಳಿ ಬೇಡ, ನನ್ನ ಕಾಲು ಬಿಳಿ ಇತ್ತು ಸಾಕು. ಇದಕ್ಕೆ ಒಳ್ಳೆ ಮರ್ಯಾದೆ ಮಾರೆ, ಹಂಗೆ ಮರ್ಯಾದೆ ಮಾಡ್ತಾರೆ ಕಣಿ. ಒಳ್ಳೆ ಕಲ್ತ್ಕೊಂಡಿರಲ್ಲ ನೀವು. ಮೊದಲಿದೆ ಕೋಳಿ ಅಂಗಡಿ ಹೆಂಗಿದೆಯಲ್ಲ ಫ್ಯಾಕ್ಟ್ರಿದು ಕೆಲಸ ಬುಡ್ನೆ ಸಮಯ ಇಲ್ಲ ಇಲ್ಲಿ ಕಣಿ. ತುಯ್ಯ ಎಲ್ಲ ಹಾಗೆ ಇತ್ತು. ಬಡ ಕೆಲಸ ಮಾಡ್ಕ ಎಂತ ಮತ್ತೆ ಅರ್ಧಂಬರ್ಧ ಮಾಡ್ರ ಅತ್ತ. ಮಿಸ್ಟರ್ ಪ್ರಸಾದ್ ಪೂಜಾರಿ ಮರ್ಯಾದೆ ಪುಚ್ಚಿ ಹಂಚಪುರ ಅದು ಅಡ್ಡಿಲ್ಲ ಅಡ್ಜಸ್ಟ್ ಆಗ್ತಂದ್ರೆ ಬೆಂಗಳೂರಿಗೆ ಇಪ್ಪದಲ್ಲ ಮೊದಲು ಟಚ್ ಬಿಡುಕೋ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮಿಸ್ಟೇಕ್. ಹಂಗೆ ಆಡ್ತಾ 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 ಟಚ್ ಬಿಟ್ರೆ ಮತ್ತೆ ಎಂತ ಅಂತೇಳಿ ಫಾರ್ಮಿ ಬತ್ತಿಲ್ಲ. ಒಂದೆರಡು ಕೋಳಿ ಮನೆಗೆ ಒಂದು 4 ಕೋಳಿ ಖಾಲಿ ಮೇಲೆ ಒಳ್ಳೆ ಫಾರ್ಮಿ ಬತ್ತು. ಪಪ್ಪನ ಹತ್ರ ಕೇಳಿ ಪಪ್ಪನ ಹತ್ರ ಇನ್ನೊಂದು 2 ಕೊಡ್ತೀರಿ ಕೇಳಿ. ಅದು ಇದೆಷ್ಟು ಹೊಟ್ಟೆ ಉರಿತಿತ್ತೇನೋ. 6 ಸತಿ ಹೇಳಿ 1 ಸತಿ ಕೋಳಿ ಕೊಟ್ರ ಟಿಕ್ಕ ಆಯ್ತಲ್ಲ ಕೋಳಿ, ಏಕ್ದಮ್ ಸರ್ತಾಯ್ತು. ಕೋಳಿಗೆ ಮಸಾಜ್ ಪಂಚಕರ್ಮ ಮಸಾಜ್ ಹಬೆ ಕೊಡ್ತೀವಿ ನಾವೀಗ ಕೋಳಿಗೆ. ಎಲ್ಲ ಹೋಗಿ ನನ್ನ ಮುಖದ ಮೇಲೆ. ಈಗ ನಾವಿಂದ ನೆಕ್ಸ್ಟ್ ಪ್ರೊಸೆಸ್ ಇದು ಪೋಸ್ಟ್ ಮಾರ್ಟಮ್. ಎಲ್ಲೆಲ್ಲ ಹಾರ್ಟ್ ಎಲ್ಲಿ ಎಲ್ಲ ನರ್ವ್ ಸಿಸ್ಟಮ್ ಎಲ್ಲ ತೋರಿಸ್ತೇವೆ. ನೆಕ್ಸ್ಟ್ ಹೃದಯ, ಲಿವರ್, ಕಿಡ್ನಿ ಎಲ್ಲ ತೋರಿಸ್ತೇವೆ. ಇದು ಪಕ್ಕಾ ನಾಟಿ ಸ್ಟೈಲ್ ಕೋಳಿ ರಿಪೇರಿ ಮಾಡುವಂತ ಪ್ರೊಸೆಸ್. ಸೊ ಇದಕ್ಕೀಗ ಪಂಚಕರ್ಮ ಟೇಬಲ್ ಹಂಗೆ ಮನ್ಸಿ ಪಂಚಕರ್ಮ ಟೇಬಲ್ ಅಲ್ಲಿ ಮನ್ಸಿ ಅದಕ್ಕೊಂದು ಮಸಾಜ್. ಸಂಜೆ ಹಬ್ಬತ್ತಿಗೆ ಊರ್ ಬದಿಯಲ್ಲಿ ಈ ಥರ ಕೆಲಸಗಳನ್ನು ಮಾಡೋಕ್ಕೆ, ವಾಕ್ ಮಾಡೋಕ್ಕೆ, ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಇಪ್ಪಕ್ಕೆ ತುಂಬ ಖುಷಿ ಆಯ್ತು. ಎಂತ ಅಂದರೆ ಬೆಳಿಗ್ಗೆ ಎಲ್ಲ ಬಿಸಿಲು ಕಾದಿರುತ್ತೆ, ಬಟ್ ಸಂಜೆ ಹಬ್ಬತ್ತಿ ಒಂಥರ ತಂಪಿರುತ್ತೆ. ಆಚೆ ಮನೆಯವರೆಲ್ಲ ಬತ್ತರು ಒಂದು ಸ್ವಲ್ಪ ಸಂಜೆ ಹಬ್ಬತ್ತಿಗೆಲ್ಲ ಫ್ರೀ ಆದ್ರೆ ಅಲ್ಲ, ಆಗಳಿಕೆ ಅವ್ರ ಜೊತೆ ಎಲ್ಲ ಮಾತಾಡೋಕೆ ಈ ಥರ ಖುಷಿ ಅನ್ಸುತ್ತೆ. ಊರೆಲ್ಲ ತೋಟದ ಮಧ್ಯೆ ಈ ಥರ ಮನೆ ವಾವ್ ಇರುತ್ತೆ. ಆ ಫೀಲಿಂಗ್ಗೆ ಹೇಳ್ಕೊಂಬಕ್ಕೆ ಸಾಧ್ಯ ಇಲ್ಲ ಕಣಿ. ಪೋಸ್ಟ್ ಮಾರ್ಟಮ್ಗಿಂತ ಮುಂಚೆ ಸ್ನಾನ ಮಾಡ್ತೇವೆ. ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಮಗುನ್ ತಿಕ್ಕಿ ಸ್ನಾನ ಮಾಡ್ತಲ್ಲ ಹಂಗ್ ಮಾಡ್ತೀನಿ. ಒಳ್ಳೆ ತಿಕ್ಕಿ ಕಪ್ಪು ಕೊಡದ ಕಪ್ಪು ಎಲ್ಲ ಹೋಯ್ತು. ಕಪ್ಪು ಇಡ್ತಲ್ಲ ಆ ಕೋಳಿ ಸತ್ತು ಸ್ವರ್ಗದಂಗೆ ಇತ್ತೇನೋ. ಅದು ಬೈಕ್ ಅಂತಿದ್ದು ಸ್ವಲ್ಪ ಅಲ್ಲ ಅನ್ಸುತ್ತೆ. ನಮ್ ಕೈ ಸಿಕ್ಕು ಈ ಹುಚ್ಚರ ಕೈ ಸಿಕ್ನಲ್ಲ ಅಂತ ಅದಕ್ಕೆ ಬೇಜಾರಾಯ್ತೇನು. ಜೀವ ಅಂತಲ್ಲ ಕೋಳಿ ಕೂಗಿದ್ಕಲ್ಲ.
ಒಯ್ಯ ಒಯ್ಯ. ನಮ್ಮ ಕೋಳಿ ರಿಪೇರಿ ಕೆಲಸ ಎಲ್ಲ ಮುಗುವಷ್ಟರೊಳಗೆ ಸಂಜೆ ಆಯ್ತು. ಅಮ್ಮನೂ ಹಾಗೆ ಕೋಳಿ ಸುಕ್ಕ ಪೌಡ್ರೆಲ್ಲ ರೆಡಿ ಮಾಡ್ಕೊಂತಿದ್ದೀರು ಒಳಗಡೆ. ನಾವು ಒಂದ್ಸತಿ ಬೈಲ್ ಬದಿ ಸುತ್ತ ಹಾಕಿ ಬಂತು ಕಣೆ, ಸಾಕಾಯ್ದಿತ್ತಲ್ಲ. ಹಾಗೆ ಚಿಕನ್ ಎಲ್ಲ ಕಟ್ ಮಾಡಿ ಅಮ್ಮಂಗೆ ಕೊಡ್ತು. ದೆನ್ ನಾವು ಶುರು ಮಾಡ್ಕೊಂಡು ಬೊಂಡ ಕುಡುಕಿ. ಎಡದನ ಬೊಂಡ ಐಟ ಸ್ಪೂನ್ ಮಲ್ಬರ ಆಪುಂಡು ಪೂರ ನಾಟಿ ಸ್ಟೈಲ್ ಮಲ್ಬೋಂಡಮ್ಮ. ಫುಲ್ ಇಡೀ ಬಂಜರ ಅನ್ಕೊಂಡಬಾರ್ದು. ಅಂಗಡಿಯಲ್ಲಿ ಬೊಂಡ ಕುಡಿದ್ರೆ ಈಗ ಬೊಂಡದ ರೇಟ್ ಗಗನಕ್ಕೇರಿದ್ ಕಣಿ. ಸೊ ನಾವು ಮನೆಗೆ ಇದ್ದದ್ದು ಬೊಂಡ ಕುಡಿಯಿತ್ತು. ಸೊ ಪಪ್ಪ ನಮಗೋಸ್ಕರ ತೆಗೆದಿಟ್ಟಿದ್ರು. ಬೊಂಡ ಕುಡಿದ್ರ ಮೇಲೆ ಅದ್ರ ಮೇಲೆ ಒಳಗಡೆ ಇರುತ್ತಲ್ದ, ಅದನ್ನು ತಿನ್ಬೇಕು ಇನ್ನೂ ಖುಷಿ ಆಯ್ತು. ಸ್ವಲ್ಪ ತೆಳು ಇರ್ಕ ಏತ್ ಬರಿಯಾರು ಬೊಂಡ ಏತ್ ಬರಿಯಾರು ಇರು. ಹಾಂ ಹಾಂ ನಾನು ಇರೇ ಕೂಡ ಒಂದು ಪರ್ರಂಡ ತಿಂದ್ರಂಡ. ಹ್ಞೂ ಹಿಂಗೆ ರೆಡ್ ಹ್ಯಾಂಡ್ ಊರು ಬತ್ತು. ಫ್ರೆಶ್ ಫ್ರೆಶ್. ಹಾಂ ಬೋರ್ಡು ಬೋರ್ಡು 70 ರೂಪಾಯಿ ಹತ್ತು ಒಂಜಿ ಬೊಂಡಗ 85 ರೂಪಾಯಿ. ಬೊಂಬಾಯಿಡ ಒಂಜಿ ಬೊಂಡ ಸ್ವಲ್ಪ ರೂಪಾಯಿ ಅತ್ತು ಯಾನ್ ಮಣ್ಣು ಬ್ಯಾಂಗ್ಳೂರ್ ಬರೀ 85 ರೂಪಾಯಿ. ಸೊ 3 ರೂಪಾಯಿದ ಬೊಂಡ ಸೈಲೆಂಟ್ ತಿನ್ಪಿನ ತೈರು. ಟೇಸ್ಟಿ ಬೊಂಡ ಬೆಳೆದಿತ್ತು ಚೂರು. ಇದೇ ಬೊಂಡ 90 ರೂಪಾಯಿ ಕೊಟ್ಟು ಕುಡಿಕಲ್ಲ ಅಲ್ಲ. ನಮ್ದೆಲ್ಲ ಕೆಲಸ ಮುಗಿಸಿ ಒಂದ್ಸತಿ ನಾವು ಗದ್ದೆ ಬದಿಗೆ ಹೋಯ್ವಪ್ಪ ಅಂತ ಹೋಯ್ತು. ಸೊ ಇಲ್ಲಲ್ಲಿ ಕಾಡು ಹೂವೆಲ್ಲ ಸಿಕ್ಕತ್ತಲ್ಲ, ಅದನ್ನ ಹಿಡ್ಕೊಂಡು ಸುಮ್ಮನೆ ನಾಟಕ ಮಾಡ್ತಿತ್ತು ಕಣೆ. ಆದರೆ ಗ್ರೀನರಿ ಅಷ್ಟು ವಾವ್ ತೋರ್ತಿತ್ತಲ್ಲ. ಮನೆ ಪಪ್ಪತಿ ಅಮ್ಮನ ಪದಾರ್ಥ ಆಯ್ತಿತ್ತು. ಸೊ ರಾತ್ರಿ ಒಳ್ಳೆ ಊಟ ಮಾಡ್ತು. ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು. ಸರಿ ಹಂಗಾರೆ ಮತ್ತೆ ಸಿಕ್ಕುವ. ಬಾಯ್.